ಓಂ ಅದೃಷ್ಟ ನಿಯಮಾತ್ ಓಂ ಎರಡನೇ ಅಧ್ಯಾಯದ 3ನೇ ಪಾದದ 51ನೇ ಸೂತ್ರ ಇದೆ. ಅದೃಷ್ಟಾಧಿಕರಣ ಅಂತ 19ನೇ ಅಧಿಕರಣ. ಅಲ್ಲಿ ಅಭಿಸಂಧ್ಯಾಧಿಶ್ವಪಿ ಚೈವಂ ಅಂತ ಇನ್ನೊಂದು ಸೂತ್ರ ಇದೆ. ಪ್ರದೇಶಾದಿತಿಚೆಯನ್ನ ಅಂತರ್ಭಾವಾತ್ ಅಂತ ಮತ್ತೊಂದು ಸೂತ್ರ ಇದೆ. ಹೀಗೆ 3 ಸೂತ್ರಗಳನ್ನು ಒಳಗೊಂಡಂಥ ಅಧಿಕರಣ ಅದು. ಅಲ್ಲೇನು ಪ್ರಶ್ನೆ ಮತ್ತೇನು ಉತ್ತರ ಇದೆ ಅನ್ನೋದನ್ನೆಲ್ಲ ಈಗಿಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರತಿಬಿಂಬಾನ ಮಿಥೋ ವೈಚಿತ್ರ್ಯೇ ಕಾರಣಮಾಹ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿರುವ ವಾಕ್ಯ ನಾನು ಓದಿದ್ದು. ಜೀವರೆಲ್ಲರೂ ಭಗವಂತನ ಪ್ರತಿಬಿಂಬರು. ಮತ್ತು ಹಾಗಿದ್ರೂ ಕೂಡ ಅವರಲ್ಲಿ ವ್ಯತ್ಯಾಸ ಯಾಕಿರ್ತದೆ? ಸೂರ್ಯನ ಪ್ರತಿಬಿಂಬ ಒಂದು ತಟ್ಟೆಯಲ್ಲಿ ನೀರಿನಲ್ಲಿ ಕೆಲ ಮೂಡಿದಾಗ ಎಲ್ಲ ಪ್ರತಿಬಿಂಬಗಳು ಒಂದೇ ಥರ ಇರ್ತಾವಲ್ಲ, ಬೇರೆ ಬೇರೆ ಥರ ಏನಿರೋದಿಲ್ಲ. ಈ ಎಲ್ಲ ಜೀವರು ಭಗವಂತನ ಪ್ರತಿಬಿಂಬರು ಅಂತ ಆದ್ಮೇಲೆ ಅವರಲ್ಲಿ ಯಾಕೆ ವೈಚಿತ್ರ್ಯ? ಅದಕ್ಕೇನು ಕಾರಣ ಅಂತ ಪ್ರಶ್ನೆ ಬಂದಾಗ ಆ ಕಾರಣವನ್ನು ಈ ಸೂತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಅನಾದಿ ವಿದ್ಯಾಕರ್ಮ ವೈಚಿತ್ರ್ಯಾತ್ ವೈಚಿತ್ರ್ಯಂ. ಅನಾದಿಯಾದಂಥ ಈ ಜ್ಞಾನ, ಪುಣ್ಯ, ಪಾಪ ಇವೆಲ್ಲ ಬೇರೆ ಬೇರೆ ಆಗಿವೆ ಪ್ರತಿಯೊಂದು ಜೀವಕ್ಕೂ ಕೂಡ. ಆದ್ರಿಂದ ಪ್ರತಿಬಿಂಬರಾದಂತಹ ಜೀವರಲ್ಲೂ ಕೂಡ ವ್ಯತ್ಯಾಸ ಇದೆ. ಸರಿಯಾ? ಮತ್ತೆ ನಾವೊಂದು ಪ್ರಶ್ನೆ ಮಾಡ್ಕೊಂಡ್ವಿ ನಾವೇ. ಕನ್ನಡಿ ಎದುರಿಗೆ ನಾವು ನಿಂತ್ಕೊಂಡ್ರೆ, ಒಂದು 10 ಕನ್ನಡಿ ನಮ್ಮ ಎದುರಿಗೆ ಇಟ್ಕೊಂಡು ನಾವು ನಿಂತ್ಕೊಂಡ್ರೆ, ನಮ್ಮ ಸುತ್ತಮುತ್ತಲು ಎಲ್ಲ ಕಡೆ ಇಟ್ಕೊಂಡು ನಮ್ಮ ಪ್ರತಿಬಿಂಬ ಸಮಾನವಾಗಿ ಎಲ್ಲ ಕಡೆ ಬೀಳ್ತದೆ. ಆ ಥರ ಭಗವಂತನ ಪ್ರತಿಬಿಂಬರು ನಾವು ಅಂತ ಆದ್ಮೇಲೆ ಎಲ್ಲರೂ ಒಂದೇ ಥರ ಇರಬೇಕಲ್ಲ ಅಂತ ಪ್ರಶ್ನೆ ಮಾಡಿದ್ರಲ್ಲ. ಕನ್ನಡಿ ಆದರೂ ಒಂದೇ ಥರ ಬೀಳ್ತದ? ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಒಂದೇ ಥರ ಇರ್ತದ ಅಂತ ಒಂದು ಪ್ರಶ್ನೆ ನಾವು ಅಲ್ಲಿ ಒಂದು ಉತ್ತರ ಕೊಟ್ಕೋಬೇಕೀಗ. ಕನ್ನಡಿಗಳು, ಎಲ್ಲ ಕನ್ನಡಿಗಳು ಒಂದೇ ಥರದ ಕನ್ನಡಿಗಳಿದ್ರೆ ಆವಾಗ ಆ ಪ್ರತಿಬಿಂಬಗಳು ಒಂದೇ ಥರ ಇರ್ತವೆ. ನಮಗಿದು ಗೊತ್ತಿದೆ. ಕೆಲವು ವಸ್ತು ಸಂಗ್ರಹಾಲಯಗಳಲ್ಲಿ ಇದನ್ನು ಮಾಡಿ ತೋರಿಸ್ತಾರೆ. ಕೆಲವು ಕಡೆ ನಮ್ಮದೇ ಪ್ರತಿಬಿಂಬ ಉದ್ದವಾಗಿ ಕಾಣಿಸ್ತದೆ, ಮತ್ತೊಂದು ಕಡೆ ನಮ್ಮದೇ ಪ್ರತಿಬಿಂಬ ಅಗಲವಾಗಿ ಕಾಣಿಸ್ತದೆ. ಹೀಗೆ ನಮ್ಮದೇ ಪ್ರತಿಬಿಂಬ ಅಂತ ಅನ್ನೋದು ಬೇರೆ ಬೇರೆ ಥರ ಕಾಣ್ತದೆ ಅಂತ ಅನ್ನೋದು ಲೌಕಿಕದಲ್ಲೇ ಸಿದ್ಧ ಆಗಿದೆ. 100% ಅದೇಲಿ ಸರಿಯಾಗಿರ್ತದೆ. ಉಪಾಧಿ ಭೇದದಿಂದ ವ್ಯತ್ಯಾಸ ಆಗ್ತದೋ ಇಲ್ಲ? ಕನ್ನಡಿ ವ್ಯತ್ಯಾಸ ಆದಂತೆ ಅಲ್ಲಿರುವ ಪ್ರತಿಬಿಂಬನೂ ವ್ಯತ್ಯಾಸ ಕಾಣ್ತದೆ. ಹಾಗೆ ಪ್ರತಿಬಿಂಬರು ನಾವೆಲ್ಲರೂ. ನಮಗೆ ಉಪಾಧಿ ಯಾವುದು? ಸ್ವರೂಪೋಪಾಧಿ ಮತ್ತು ಭಿನ್ನೋಪಾಧಿ ಅಂತ 2 ಅಂತ ಬಂದಿದೆಯಲ್ಲ ಹಿಂದೆ. ಅದರಲ್ಲಿ ಈ ನಮ್ಮದು ಅನಾದಿ ಆದಂತಹ ನಮ್ಮ ಜ್ಞಾನ, ಪುಣ್ಯ, ಪಾಪ ಇವೆಲ್ಲವೂ ಒಂದು ಕಾರಣ. ಇನ್ನೊಂದು ನಾವೇ ನಮಗೆ ಉಪಾಧಿ. ಪ್ರತಿಯೊಂದು ಜೀವವು ಮೂಲಭೂತವಾಗಿ ಭಿನ್ನವಾಗಿದೆ. ಮೂಲಭೂತವಾಗಿ ಭಿನ್ನವಾಗಿರೋದ್ರಿಂದ ಆ ಮೂಲಭೂತವಾಗಿ ಭಿನ್ನವಾದ ಜೀವವೇ ಉಪಾಧಿಯಾಗಿ ಭಗವಂತನಿಗೆ ಪ್ರತಿಬಿಂಬ ಆಗೋದರಿಂದ ಆ ಭಿನ್ನತೆ ಇರಲೇಬೇಕು. ಸ್ವರೂಪೋಪಾಧಿ ಮತ್ತು ಭಿನ್ನೋಪಾಧಿ ಅಂತ 2 ಥರದ ಉಪಾಧಿಗಳಿವೆ ಅಂತ ಹಿಂದೆ ಭಾಗವತ ತಾತ್ಪರ್ಯ ಮೊದಲಾದ ಕಡೆ ಬಂದದ್ದನ್ನು, ಗೀತಾ ಭಾಷೆಯಲ್ಲಿ ಬಂದದ್ದನ್ನು ಹೇಳಿದ್ದೆ. ಆದ್ರಿಂದ ನಮಗೆ ನಾವೇ ಉಪಾಧಿಗಳಾಗ್ತೇವೆ. ಅಂತೂ ನಮ್ಮಲ್ಲಿ ಇರುವ ಒಂದು ಮೂಲಭೂತವಾದ ವ್ಯತ್ಯಾಸದ ಕಾರಣದಿಂದಾಗಿ ಇಂಥ ಒಂದು ಪ್ರತಿಬಿಂಬದಲ್ಲೂ ಕೂಡ ವ್ಯತ್ಯಾಸ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾರೆ ನೋಡೋಣ. ನಾನು ಅಥಾಪಿ ಜೀವಸ್ಯ ರೂಪಂ ರೂಪಂ ಪ್ರತಿರೂಪೋ ಬಹುವ ಇತಿ ಪ್ರತಿಬಿಂಬತ್ವ ಶ್ರುತೇ. ಒಂದು ಶ್ರುತಿ ಇದೆ ರೂಪಂ ರೂಪಂ ಪ್ರತಿರೂಪೋ ಬಹುವ ಅಂತ. ರೂಪಂ ರೂಪಂ ಪ್ರತಿರೂಪೋ ಬಹುವ ತದಸ್ಯ ರೂಪಂ ಪ್ರತಿಚಕ್ಷಣಾಯ ಇಂದ್ರೋ ಮಾಯಾಭಿ ಪುರುರೂಪಯೀಯತೆ ಅಂತ. ಹೀಗೆ ಅದು ಮುಂದಿನ ಭಾಗ. ಜೀವನನ್ನು ಪ್ರತಿಬಿಂಬ ಅಂತ ವರ್ಣನೆ ಮಾಡುವ ವೇದವಾಕ್ಯ ಇದೆ. ಇನ್ನೊಂದು ವೇದವಾಕ್ಯ ಇದೆ, ನೈವಾಂಶೋ ನ ಸಂಬಂಧ ಅಂತ. ಆ ಭಗವಂತನಿಗೆ ಪ್ರತಿಬಿಂಬನೇ ಇಲ್ಲ ಅಂತ ಇನ್ನೊಂದು ವೇದವಾಕ್ಯ ಇದೆ.
ಹೀಗೆ ಆ ಎರಡನೇ ವೇದವಾಕ್ಯದಿಂದ ಮೊದಲನೇ ವೇದವಾಕ್ಯಕ್ಕೆ ವಿರೋಧ ಬಂತಲ್ಲ ಅಂತ ಪ್ರಶ್ನೆ. ಇತಿ ಅಪ್ರತಿಬಿಂಬತ್ವ ಶ್ರುತ್ಯ, ಭಗವಂತನಿಗೆ ಜೀವ ಪ್ರತಿಬಿಂಬ ಅಲ್ಲ ಅಂತ ಹೇಳುವ ವೇದವಾಕ್ಯದಿಂದ ಭಗವಂತನಿಗೆ ಜೀವ ಪ್ರತಿಬಿಂಬ ಅಂತ ಹೇಳುವ ಮೊದಲನೇ ವೇದವಾಕ್ಯಕ್ಕೆ ವಿರೋಧ ಬಂತು. ಪ್ರತಿಬಿಂಬತ್ವ ಶ್ರುತೇ ಅಪ್ರತಿಬಿಂಬತ್ವ ಶ್ರುತ್ಯ ವಿರೋಧ. ಮತ್ತಲ್ಲಿ ಒಂದು ಯುಕ್ತಿನೂ ಕೂಡ ಇದೆ. ಸುರ ನರಾದಿ ವಿಚಿತ್ರ ಜೀವರಾಶೇ, ಸುರರು ನರರು ಮೊದಲಾದ ಅನೇಕ ಥರದ ಜೀವರಿದ್ದಾರೆ. ಇವರೆಲ್ಲರಲ್ಲಿ ವೈಚಿತ್ರ್ಯ ಯಾಕೆ ಬಂತೆ? ಯಾಕಂದ್ರೆ ಮೂಲತಃ ಪರಮಾತ್ಮ ಅವಿಚಿತ್ರನಾದವನು. ಅವಿಚಿತ್ರ ಈಶ್ವರ ಪ್ರತಿಬಿಂಬತ್ವ ಅಯೋಗಾತ್. ಏನೂ ವ್ಯತ್ಯಾಸ ಇಲ್ಲದೇ ಇರುವಂತಹ ಭಗವಂತ ಅವನ ಪ್ರತಿಬಿಂಬ ಇವರಾಗೋದು ಹೇಗೆ ಅಂತ ಪ್ರಶ್ನೆ. ಅಯೋಗಾತಿಥಿ ಯುಕ್ತ್ಯುಪೇತಯ, ಇದೊಂದು ಯುಕ್ತಿ ಇದು. ಈ ಯುಕ್ತಿ ಅಂತನ್ನೋದು ನೈವಾಂಶೋನ ಸಂಬಂಧ ಅನ್ನುವ ವೇದವಾಕ್ಯಕ್ಕೆ ಸಹಾಯಕವಾಗಿದೆ. ಭಗವಂತನಿಗೆ ಪ್ರತಿಬಿಂಬರೇ ಇಲ್ಲ ಅಂತ ಹೇಳುವ ವೇದವಾಕ್ಯಕ್ಕೆ ಈ ಯುಕ್ತಿ ಅಂತನ್ನೋದು ಸಹಾಯಕವಾಗಿದೆ. ಆದ್ರಿಂದ ಇಂಥ ಯುಕ್ತಿಪೇತವಾದ ಶ್ರುತಿಯಿಂದ ಮೊದಲನೇ ಶ್ರುತಿಗೆ ವಿರೋಧ ಬಂತು. ಆದ್ರಿಂದ ಮೊದಲನೇ ಶ್ರುತಿ ಅಪ್ರಮಾಣ ಆಯಿತು ಅಂತ ಪ್ರಶ್ನೆ ಬಂದಾಗ ಅದೃಷ್ಟ ಅನಿಯಮಾಜಿತಿ ಸೂತ್ರತ್ರಯಂ, ಅದನ್ನು ತದಾಭಾಸೋ ಹರಿಸ್ಸರ್ವ ರೂಪೇಶ್ವಪಿ ಸಮಸ್ತದ ಅಂತ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ. ಅಪಿ ಹಿ ತಥಾಪಿ ಇತ್ಯರ್ಥ. 68ನೇ ಮೂಲ, 68ನೇ ಗದ್ಯ ಭಾಗ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ. ತದಾಭಾಸೋಪಿ, ಜೀವನು ಭಗವಂತನ ಪ್ರತಿಬಿಂಬನೇ ಆಗಿದ್ದರೂ ಕೂಡ ಅಂತ ಅರ್ಥ. ಜೀವ ಇತ್ಯಸ್ತಿ, ಜೀವ ಅಂತ ಅಲ್ಲಿ ಅಧ್ಯಾಹಾರ ಮಾಡ್ಕೋತೀವಿ. ಜೀವ ತದಾಭಾಸೋಪಿ, ಆ ಭಗವಂತನ ಪ್ರತಿಬಿಂಬನಾಗಿದ್ರೂ ಕೂಡ. ಯದ್ಯಪಿ ಹರಿ ಸರ್ವರೂಪೇಶು ಸದಾ ಸಮಃ, ಭಗವಂತ ತನ್ನ ಎಲ್ಲ ರೂಪಗಳಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಸಮಾನನೇ, ಏಕರೂಪನೇ ಅವನು. ತಥಾಪಿ ಜೀವ ತದಾಭಾಸ, ಇಷ್ಟಾದರೂ ಕೂಡ ಜೀವನು ಆ ಭಗವಂತನ ಪ್ರತಿಬಿಂಬನಾಗಲಿಕ್ಕೆ ಹರಿಪ್ರತಿಬಿಂಬ ಇತ್ಯರ್ಥ, ಪ್ರತಿಬಿಂಬನೇ ಆಗಿದ್ದಾನೆ. ಬಿಂಬ ಅವೈಚಿತ್ರ್ಯೇಪಿ ತದೀಯ ಅನಾದಿ ಅದೃಷ್ಟ ವೈಚಿತ್ರ್ಯೇಣ, ಮೂಲತಃ ಬಿಂಬನಾದ ಭಗವಂತನಲ್ಲಿ ವೈಚಿತ್ರ್ಯ ಇಲ್ಲ. ಆದರೆ ತದೀಯ ಜೀವನಿಗೆ ಸಂಬಂಧಪಟ್ಟ ಅನಾದಿಯಾದ ಅದೃಷ್ಟ ಅದು ಭಿನ್ನವಾಗಿರುವುದರಿಂದ ದೇವ ದಾನವ ಮಾನವಾದಿ ವೈಚಿತ್ರ್ಯ ಸಂಭವಾತ್, ಈ ವ್ಯತ್ಯಾಸ ಇರ್ಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಜೀವಸ್ಯ ಪ್ರತಿಬಿಂಬತಾ ಯುಕ್ತ, ಜೀವನು ಭಗವಂತನ ಪ್ರತಿಬಿಂಬನಾಗಿದ್ದಾನೆ ಅಂತನ್ನುವುದು ಯುಕ್ತವೇ ಆಗಿದೆ. ಇಷ್ಟೆಲ್ಲ ಅರ್ಥಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಜೀವಸ್ತದ್ವಶಗಃ ಸದಾ, ಜೀವಸ್ತದ್ವಶಗ ಸದಾ ಇತಿ ವಾ ಅನುವೃತ್ಯ, ಹೀಗೆಲ್ಲ ಹಿಂದಿನಿಂದ ಅದನ್ನು ಅನುವೃತ್ತಿ ಮಾಡ್ಕೋಬೇಕು. ಇಲ್ಲಿಯೂ ಕೂಡ ತಚ್ಛಬ್ದಸ್ಯ ತದ್ವಶಗಃ ಅಂದರೆ ಭಗವಂತನ ವಶಗ ಅಂತ ಅರ್ಥ. ಬುದ್ಧಿಸ್ಥ ಅದೃಷ್ಟಾದ್ಯರ್ಥ ಪರಾಮರ್ಶಿತ್ವ ವರ್ಣಯಿತ್ವ ಉಕ್ತ ಅಭಿಪ್ರಾಯ ಬೋಧ್ಯ. ತದ್ವಶಗ ಅಂದರೆ ಬರೇ ಭಗವಂತನ ವಶ ಅಲ್ಲ, ಭಗವಂತನ ಅಧೀನವಾದ ಅದೃಷ್ಟ ಪುಣ್ಯ ಪಾಪ ಇತ್ಯಾದಿಗಳು ಅವುಗಳ ವಶನಾಗಿದ್ದಾನೆ ಜೀವ. ಭಗವಂತನು ಕೂಡ ಬೇಕಾಬಿಟ್ಟಿಯಾಗಿದೆ, ಯಾವುದನ್ನು ಮಾಡೋದಿಲ್ಲಲ್ಲ. ನಮ್ಮದೇ ಆದ ಅನಾದಿಯಾದ ಅವಿದ್ಯಾ ಪುಣ್ಯ ಪಾಪ ಇತ್ಯಾದಿಗಳನ್ನು ಗಮನದಲ್ಲಿಟ್ಟುಕೊಂಡೇ ಈ ವ್ಯತ್ಯಾಸಗಳನ್ನು ಅವನು ಇರಗೊಟ್ಟಿದ್ದಾನೆ. ತತ್ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂದ್ರೆ ನಮ್ಮ ಬುದ್ಧಿಯಲ್ಲಿರುವ ಅದೃಷ್ಟಾದಿಗಳನ್ನು, ಅದೃಷ್ಟ ಪುಣ್ಯ ಪಾಪ ಇತ್ಯಾದಿಗಳನ್ನು ತತ್ಶಬ್ದಕ್ಕೆ ಅರ್ಥವಾಗಿ ತಗೋಬೇಕು. ಹೀಗೆ ತತ್ಶಬ್ದ ಅನ್ನೋದು ಅದನ್ನು ಪರಾಮರ್ಶಿಸಿದೆ. ಪರಾಮರ್ಶಿತ್ವ ವರ್ಣಯಿತ್ವ, ಅದನ್ನು ಹೀಗೆ ವರ್ಣನೆ ಮಾಡಿ ಉಕ್ತ ಅಭಿಪ್ರಾಯವೋ ಬೋಧ್ಯ, ಹಿಂದಿನ ಅಭಿಪ್ರಾಯವನ್ನು ಹೀಗೆ ಹೇಳಬೇಕು ಅಂತ ಅದರ ಅರ್ಥ. ಅಭಿಸಂಧ್ಯಾದಿಷ್ವಪಿ ಚೈವಂ ಅಂತ
52ನೇ ಸೂತ್ರ. ಇಚ್ಛಾ ದ್ವೇಷ ಸುಖ ದುಃಖಾದಿ ವೈಚಿತ್ರ್ಯಂ ಚ ಅದೃಷ್ಟಾದೇವ. ಇಚ್ಛಾ ಇಲ್ಲಿ ಹಿಂದೆ ಅವರ ಅನಾದಿಯಾದಂತಹ ವಿದ್ಯಾ ಕರ್ಮ ಮೊದಲಾದವುಗಳು ಭಿನ್ನ ಭಿನ್ನವಾಗಿದೆ ಅಂತ ಬಂತು. ಅದಷ್ಟ ಮಾತ್ರ ಅಲ್ಲ, ನಮ್ಮ ಇಚ್ಛೆ, ನಮ್ಮ ದ್ವೇಷ, ಸುಖ ದುಃಖ ಅವೆಲ್ಲವೂ ಕೂಡ ಈ ಹಿಂದೆ ಹೇಳಿದ ವಿದ್ಯಾ ಪುಣ್ಯ ಪಾಪ ಇತ್ಯಾದಿಗಳಿವೆಯಲ್ಲ, ಅವುಗಳ ವ್ಯತ್ಯಾಸದಿಂದ ಸುಖ ದುಃಖಾದಿಗಳ ವ್ಯತ್ಯಾಸವೂ ಆಗ್ತದೆ ಅಂತ ಅರ್ಥ. ಸ್ಥೂಲವಾದ ಅರ್ಥ ಹೇಳಿದ್ದೀನಿ, ಮುಂದೆ ಬ್ರಹ್ಮಸೂತ್ರ ಭಾಷ್ಯ ನೋಡಿದಾಗ ನೋಡೋಣ. ಪ್ರದೇಶಾದಿತ್ಯನ್ನ ಅಂತರ್ಭಾವಾತ್ ಅಂತ ಮುಂದೆ ಸೂತ್ರ. ಅಲ್ಲ, ದೇವ ನರಕ, ದೇವ ದಾನವ ಮಾನವ ಇವನ್ನೆಲ್ಲ ವ್ಯತ್ಯಾಸಗಳನ್ನ ಅದ್ಯಾಕೆ ಅವರವರ ಪುಣ್ಯ ಪಾಪ ಇತ್ಯಾದಿಗಳ ಮೂಲಕವಾಗಿ ನೀವು ಹೊಂದಿಸೋ ಪ್ರಯತ್ನ ಮಾಡ್ತಾ ಇದ್ದೀರಿ? ಅವರಿರುವ ಪ್ರದೇಶದ ವ್ಯತ್ಯಾಸದಿಂದ ಮಾಡ್ಬೋದಲ್ಲ. ಸ್ವರ್ಗದಲ್ಲಿ ದೇವತೆಗಳಿದ್ದಾರೆ, ನರಕದಲ್ಲಿ ದಾನವರಿದ್ದಾರೆ, ಭೂಮಿಯಲ್ಲಿ ಮಾನವರಿದ್ದಾರೆ. ಆ ಮೂಲಕ ಸುರ ಅಸುರ ನರ ಇತ್ಯಾದಿಗಳ ವ್ಯತ್ಯಾಸವನ್ನು ಸಮರ್ಥನೆ ಮಾಡಬಹುದಲ್ಲ. ಅಂದ್ರೆ ಅದು ಸರಿಯಲ್ಲ. ಸ್ವರ್ಗದಲ್ಲಿ ಅಥವಾ ಮೋಕ್ಷದಲ್ಲಿ ದೇವತೆಗಳು ಯಾಕಿದ್ದಾರೆ, ಮತ್ತೆ ನರಕದಲ್ಲಿ ದಾನವರು ಯಾಕಿರ್ತಾರೆ, ಭೂಮಿಯಲ್ಲಿ ಮನುಷ್ಯರು ಯಾಕಿರ್ತಾರೆ? ಅದಕ್ಕೂ ಇನ್ನೊಂದು ಕಾರಣ ಬೇಕಲ್ಲ. ಸುಮ್ಮನೆ ಯಾರು ಎಲ್ಲರೂ ಆಕಸ್ಮಿಕವಾಗಿ ಹೋಗ್ತಾರೆ ಅಂತ ಸರಿಯಲ್ಲ. ಅವರವರ ಅದೃಷ್ಟಾದಿಗಳಿಂದಲೇ ಈ ಥರ ಆಗೋದು. ಮತ್ತೆ ಅವರೇ ಒಂದೊಂದು ಪ್ರದೇಶದಲ್ಲಿ ಏನಿರ್ತಾರೆ ಅವರವರಿಗೆ ಆ ವ್ಯತ್ಯಾಸನೂ ಇರ್ತದೆ ಅಂತ ಈಗ ಅದರದ್ದು ಅರ್ಥವನ್ನು ತಿಳ್ಕೊಳ್ಬೇಕು. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಬ್ರಹ್ಮಸೂತ್ರ ಭಾಷ್ಯೆ ದ್ವಿತೀಯಾಧ್ಯಾಯಸ್ಯ ತೃತೀಯ ಪಾದಃ. ಶ್ರೀಮದ್ ಬ್ರಹ್ಮಸೂತ್ರಾನುಭಾಷ್ಯ ವಿವೃತೌ ತತ್ವಮಂಜರಿಯಾಂ ರಾಘವೇಂದ್ರ ಇತಿ ಕೃತಾಯ ದ್ವಿತೀಯಾಧ್ಯಾಯಸ್ಯ ತೃತೀಯ ಪಾದಃ ಸಮಾಪ್ತಃ. ಅದೃಷ್ಟ ಎಂಬ ಶಬ್ದಕ್ಕೆ ಪುಣ್ಯ ಪಾಪ ಅವರ ಜ್ಞಾನ ನಮಗೆ ಕಣ್ಣಿಗೆ ಕಾಣದೇ ಇರುವುದು ಅಂತ ಅರ್ಥ. ಅದೃಷ್ಟ ಅಂದರೆ ಲಕ್ ಅಂತ ಯಾವುದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಬೈ ಚಾನ್ಸ್ ಅಂತ ಯಾವುದನ್ನು ಹೇಳ್ತೀವಿ, ಅದು ಅಂತ ಇಲ್ಲಿ ಅರ್ಥ ಅಲ್ಲ. ಜೀವೋಪಾಧಿರ್ದ್ವಿಧಾ ಪ್ರೋಕ್ತಃ ಸ್ವರೂಪಂ ಬಾಹ್ಯಮೇವ ಚ. ಸ್ವರೂಪೋಪಾಧಿ ಮತ್ತು ಬಾಹ್ಯೋಪಾಧಿ ಅಂತ ಎರಡು ಥರ ಇದೆ ಅಂತ ಬಂದಿದೆ. ಸ್ವರೂಪೋಪಾಧಿಗಳು ಮತ್ತು ಬಾಹ್ಯೋಪಾಧಿಗಳು ಅವನಲ್ಲಿ ಇಂಥ ವ್ಯತ್ಯಾಸವನ್ನು ಮಾಡ್ತವೆ ಅಂತ ಅದರ ಅರ್ಥ. ಇವೆಲ್ಲ ನಿಮಿತ್ತ ಕಾರಣಗಳು ಅಷ್ಟೆ. ಅದೃಷ್ಟ ಪುಣ್ಯ ಪಾಪ ಇವೆಲ್ಲ ನಿಮಿತ್ತ ಕಾರಣಗಳು ಅಂತ ಹೀಗದರ ಅರ್ಥ.